ಎಲ್ರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳೋಣ. ನಮ್ಮ ಬೆಂಗಳೂರಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ 1,86,000 ರೂಪಾಯಿದು ಫೋಲ್ಡಬಲ್ ಫೋನ್ನ ಆರ್ಡರ್ ಮಾಡ್ತಾನೆ. ಆರ್ಡರ್ ಮಾಡಿದಾದ್ಮೇಲೆ ಆರ್ಡರ್ ಬಂದಮೇಲೆ ತುಂಬ ಇಷ್ಟಪಟ್ಟು ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಅವನ ಕೈಯಲ್ಲಿ ಟೈಲ್ಸ್ ಇರುತ್ತೆ ಆ ಬಾಕ್ಸಲ್ಲಿ. ಅರ್ಥ ಆಯ್ತಾ? ಟೈಲ್ಸ್ ಅಂದರೆ ಮನೆಗೆ ಹಾಕ್ತಾರಲ್ಲ ಟೈಲ್ಸ್, ಆ ಟೈಲ್ಸ್ ಇರುತ್ತೆ. ಸೊ ಅವನೇನು ಮಾಡೋಕ್ಕಾಗೋದಿಲ್ಲ, ಫುಲ್ ಶಾಕ್ ಆಗಿಬಿಟ್ಟು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ ಇರುತ್ತೆ, ಆನ್ಲೈನಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತಾನೆ. ಆಮೇಲೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ರಿಜಿಸ್ಟರ್ ಆದಮೇಲೆ ಅವರು ಪೊಲೀಸರು ಎಲ್ಲ ಮಿಡಲ್ ಮ್ಯಾನ್ ಅಂತೀರಿ, ಲೈಕ್ ಡೆಲಿವರಿ ಬಾಯ್ಸ್ನ ಪ್ಲ್ಯಾಟ್ಫಾರ್ಮ್ನೆಲ್ಲ ಕೇಳಿ ಮೀನ್ಸ್ ಎಂಕ್ವೈರಿ ನಡೀತಾ ಇದೆ, ಈ ಕೇಸ್ ನಡೀತಾ ಇದೆ. ಬಟ್ ಇಲ್ಲಿ ನಾನು ಮಾತಾಡಬೇಕಾಗಿರೋ ವಿಚಾರ ಏನಂದರೆ, ಇದು ಒಂದು ಅವೇರ್ನೆಸ್ ವಿಡಿಯೋ. ಯಾಕಂದರೆ ಇದೇನು ಫಸ್ಟ್ ಟೈಮ್ ಅಲ್ಲ ಗುರು, ತುಂಬ ವರ್ಷಗಳಿಂದ ತುಂಬ ಜನಕ್ಕೆ ನಡೆದಿರುವಂಥ ವಿಚಾರ ಇದು. ಬಟ್ ಇದನ್ನು ಎಲ್ಲೂ ನಿಲ್ಸೋಕ್ಕಾಗ್ತಿಲ್ಲ. ಯಾಕೆ ಹೇಳಿ? ಇದಕ್ಕೆ ಒಂದು ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಯಾರು ತೊಗೊಂಬರ್ತಾರೆ? ಸ್ಟೂಡೆಂಟ್ಸ್ ಡೆಫಿನೆಟ್ಲಿ ತೊಗೊಂಬರ್ಬೋದು. ಯಾಕಂದರೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಆಗಿರಲಿ ಅಥವಾ ಬಿಸ್ನೆಸ್ ಮೈಂಡ್ಸೆಟ್ ಆಗಿರಲಿ, ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಆಗಲಿ, ಬಿಸ್ನೆಸ್ ಮೈಂಡ್ಸೆಟ್ ಆಗಲಿ ಸಾಲ್ವ್ ಮಾಡ್ಬೋದು ಈ ಸಮಸ್ಯೆ. ಇದೊಂಥರ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಒಂಥರ ಕೇಸ್ ಸ್ಟಡಿ ಇದ್ದಂಗೆ. ಸೊ ಅದರಿಂದ ಇದ್ರ ಬಗ್ಗೆ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಪಾಯಿಂಟಿಗೆ ಬರ್ತೀನಿ. ಆ್ಯಕ್ಚುಲಿ ಈಗ ಫಾರ್ ಎಕ್ಸಾಂಪಲ್ ಈ ಥರ ಕೇಸಸಲ್ಲಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಯಾವಾಗಾದರೂ ಒಂದು ಪ್ರಾಡಕ್ಟ್ನ, ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ನ ತೊಗೊತಾ ಇದ್ದೀರಿ ಅಂದ್ಕೊಳ್ಳಿ, ಲೈಕ್ ಜ್ಯುವೆಲ್ಲರಿ ಈ ಥರ ಒಂದು 1 lakh ಮೇಲಾಗಿರಲಿ, ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂದ್ಕೊಳ್ಳಿ. ಆಗ ನೀವು ಅವ್ರದ್ದೇ ಓನ್ ಬ್ರ್ಯಾಂಡ್ ವೆಬ್ಸೈಟ್ಸ್ ಇರುತ್ತೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬೇಕು. ಅಥವಾ ನೀವು ಚೆಕ್ ಮಾಡ್ಕೊಬೇಕು ವೆದರ್ ಕರೆಕ್ಟ್ ಇದೆಯಾ ಇಲ್ಲ, ಆ ಸೆಲ್ಲರ್ ಪರ್ಫೆಕ್ಟ್ ಇದ್ದಾರಾ ಇಲ್ಲ. ಒಂದೊಂದು ಸತಿ ನ್ಯೂ ಸೆಲ್ಲರ್ಸ್ ಇರ್ತಾರಲ್ಲ ಈ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್ ಫ್ಲಿಪ್ಕಾರ್ಟ್ಸಲ್ಲೆಲ್ಲ. ಸೊ ಆ ನ್ಯೂ ಸೆಲ್ಲರ್ಸ್ಗೆ 5 ಸ್ಟಾರ್ ರೇಟಿಂಗ್ಸ್ ಇರುತ್ತೆ ಕೆಲವೊಂದು ಸತಿ. ಸೊ ಅಂಥವೆಲ್ಲ ನೀವು ಡೆಫಿನೆಟ್ಲಿ ನಂಬಕ್ಕೆ ಹೋಗ್ಬಾರ್ದು. ಒಂಥರ ಸಸ್ಪಿಷಿಯಸ್ ಅವೆಲ್ಲ. ಅದು ಯಾವ ರೀತಿ ಅಂದರೆ, ಲೈಕ್ ಮನುಷ್ಯರು ಅಂದಮೇಲೆ ತಪ್ಪು ಮಾಡ್ತಾನೆ. ಒಬ್ಬ ಮನುಷ್ಯ ತಪ್ಪಿಲ್ಲ, ತುಂಬ ಒಳ್ಳೆ ವ್ಯಕ್ತಿ ಅಂದರೆ ನೀವು ಡೌಟ್ ಪಡಲೇಬೇಕು, ಯಾಕಂದರೆ ಅವ್ನು ನಾಟಕ ಮಾಡ್ತಾ ಇರ್ತಾನೆ. ಸೊ ಆ ರೀತಿ ಒಬ್ಬ ನ್ಯೂ ಸೆಲ್ಲರ್ ನಮ್ಮ ಯಾವುದೇ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಲೈಕ್ ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಿರಲಿ, ಅವನಿಗೆ 5 ಸ್ಟಾರ್ ರೇಟಿಂಗ್ ಇದೆ ಅಂದರೆ ನೀವು ಒಂದು ಸತಿ ಮತ್ತೆ ರಿಸರ್ಚ್ ಮಾಡಬೇಕಾಗಿ ಬರುತ್ತೆ. ರಿಸರ್ಚ್ ಮಾಡಿ ತೊಗೊಬೇಕು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಾಟಜಿ ಫಾಲೋ ಆಗ್ತಾರೆ. ಇಟ್ಸ್ ಲೈಕ್ ಅದನ್ನೇನಂತಾರೆ ಅಂದರೆ ರೇಟಿಂಗ್ ಸ್ಟಫಿಂಗ್ ಅಂತೀರಿ ಅದನ್ನು. ಸೊ ಆ ಸ್ಟ್ರಾಟಜಿ ಏನಂದರೆ, ಈಗ ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ನ್ಯೂ ಸೆಲ್ಲರ್ಸು ಹೊಸ್ದಾಗಿ ಸೇಲ್ ಮಾಡ್ತಾರಲ್ಲ, ಅವರು ಚಿಕ್ಕ ಪ್ರಾಡಕ್ಟ್ಸನ್ನ ಒಳ್ಳೆ ಕಾಸ್ಟ್ಗೆ ಜೆನ್ಯೂನಾಗಿ ಸೇಲ್ ಮಾಡ್ತಾರೆ ಸ್ಟಾರ್ಟಿಂಗು. ಆಮೇಲೆ ಒನ್ಸ್ ರೇಟಿಂಗ್ ಎಲ್ಲ ತೊಗೊಂಡಿದ್ದಾದಮೇಲೆ ಒಂದು ದೊಡ್ಡ ಅಮೌಂಟ್ ಇರೋಂಥ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ. ಸೆಲ್ ಮಾಡಿ ಆದಮೇಲೆ ಕಣೆ ಹಾಕ್ತಾರೆ, ಮತ್ತೆ ಸಿಗೋಲ್ಲ. ಸೊ ಈ ಥರ ಕೇಸಲ್ಲಿ ಈ ಥರ ಆಗ್ತವೆ. ಸೊ ಈ ಪ್ರೊಸೆಸ್ ಇದೆಯಲ್ಲ, ಸ್ಟಾರ್ಟಿಂಗ್ ಚಿಕ್ಕದಿಂದ ಶುರು ಮಾಡಿ ಲಾಸ್ಟಿಗೆ ಕೈ ಕೊಟ್ಟು ಹೋಗ್ತಾರಲ್ಲ, ಇದನ್ನು ರೇಟಿಂಗ್ ಸ್ಟಫಿಂಗ್ ಅಂತ ಕರೀತಾರೆ. ಸೊ ಇಲ್ಲಿ ಪದೇ ನಾವು ಒಂದು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಪೊಲೀಸರು ಹೊಸ ಸ್ಕ್ಯಾಮ್ ನಡೆದ ಪ್ರತಿ ಟೈಮು ಇವ್ರು ಏನೋ ಒಂದು ಲೈಕ್ ಅವೇರ್ನೆಸ್ ಪ್ರೋಗ್ರಾಮ್ಸು, ಇದ್ರ ಬಗ್ಗೆ ಸ್ಕ್ಯಾಮರ್ಸ್ ಹಿಂಗಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಮೋಸ ಹೋಗೋರ್ಗಿನ ಮೋಸ ಮಾಡೋದು ತುಂಬ ಇಂಟೆಲಿಜೆಂಟು. ಅವರೇ ಅಪ್ಡೇಟ್ ಆಗ್ತಾ ಇರ್ತಾರೆ ಯಾವ ರೀತಿ ಮೋಸ ಮಾಡಬೇಕು ಅಂತ. ಸೊ ಅದರಿಂದ ಇಲ್ಲಿ ಸ್ಕ್ಯಾಮರ್ಸ್ ತುಂಬ ಇಂಟೆಲಿಜೆಂಟಾಗಿ ಪ್ರತಿ ಟೈಮು ಎವಾಲ್ವ್ ಆಗ್ತಾ ಇರ್ತಾರೆ, ಅಪ್ಡೇಟ್ ಆಗ್ತಾ ಇರ್ತಾರೆ. ಸೊ ಅದರಿಂದ ಏನಾಗಬೇಕು ಅಂದರೆ, ನಾವು ಅಪ್ಡೇಟ್ ಆಗಬೇಕು, ಜನಗಳು ಅಪ್ಡೇಟ್ ಆಗಬೇಕಾಗಿ ಬರುತ್ತೆ. ಇದು ಎಲ್ಲರಿಗೂ ಗೊತ್ತಿರಬೇಕಾದಂಥ ವಿಚಾರ. ಯಾಕಂದರೆ ಇವತ್ತು ಅವ್ರ ಕೇಸಲ್ಲಿ, ಇಂಜಿನಿಯರ್ ಕೇಸಲ್ಲಿ ಆಗಿದೆ, ನಾಳೆ ದಿವಸ ಯಾರ ಕೇಸಲ್ಲಾದರೂ ಆಗ್ಬೋದು. ಮತ್ತು ಇನ್ನೊಂದು ಲೈಕ್ ಯಾವುದು ಗೌರ್ಮೆಂಟ್ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ವಾ ಅಂದರೆ, ಇದ್ದಾವೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಡೆಫಿನೆಟ್ಲಿ ಇದ್ದಾವೆ. ಲೈಕ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ 2019 ಏನಾದರೂ ಈ ಥರ ಸಮಸ್ಯೆ ಬಂದರೆ ನೀವು ಆ ಸೆಕ್ಷನ್ 35, 36, 37 ಆ ಥರ ಸುಮಾರು ಸೆಕ್ಷನ್ಸ್ ಇದ್ದಾವೆ. ನಿಮ್ಮ ಕೇಸ್ ರಿಜಿಸ್ಟರ್ ಮಾಡ್ಬೋದು, ಲೀಗಲ್ ನೋಟಿಸ್ ಕೊಡ್ಬೋದು, ಲೈಕ್ ಸೆಲ್ಲರ್ಗೂ ಮತ್ತು ಬೋತ್ ಪ್ಲ್ಯಾಟ್ಫಾರ್ಮಿಗೆ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ಗೂ ಕೊಡ್ಬೋದು. ಸೊ ಅವರು ರೆಸ್ಪಾಂಡ್ ಆಗ್ತಾರೆ. ಇಲ್ಲಾಂದರೆ ನೀವು FIR ರಿಜಿಸ್ಟರ್ ಮಾಡ್ಬೋದು. ಅಥವಾ 2020 ಹೊಸದಾಗಿ ಒಂದು ರೂಲ್ಸ್ ಬರುತ್ತೆ, ಲೈಕ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ರೂಲ್ಸ್ ಅಂತ. ಸೊ ಅದ್ರ ಪ್ರಕಾರ ಪ್ರತಿ ಮಾರ್ಕೆಟ್ ಪ್ಲೇಸ್ ಅಂದರೆ ಪ್ಲ್ಯಾಟ್ಫಾರ್ಮ್, ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಲೈಕ್ ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಇವರು ಅಕೌಂಟಬಿಲಿಟಿ ತೊಗೊಬೇಕು. ಏನು ಅಕೌಂಟಬಿಲಿಟಿ ಅಂದರೆ, ಹೌದು ನಾವು ಹೊಣೆ ಇದ್ದೇವೆ, ಈ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ರೆಸ್ಪಾನ್ಸಿಬಲ್ ಅಂತ ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಎನಿ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಇದನ್ನು ಅಕೌಂಟಬಿಲಿಟಿ ಅಂತಾರೆ. ಸೊ ಏನು ಭಯಪಡೋ ಅವಶ್ಯಕತೆ ಇಲ್ಲ, ಡೆಫಿನೆಟ್ಲಿ ಅವರಿಗೆ ಸಿಗುತ್ತೆ. ಅವರು ಅವರು FIR ರಿಜಿಸ್ಟರ್ ಆದಮೇಲೆ ಅಥವಾ ಕಂಪ್ಲೇಂಟ್ ರೈಸ್ ಮಾಡಿದ್ದಾದಮೇಲೆ. ಬಟ್ ಈ ಥರ ಫ್ರಾಡ್ಸ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು ನೀವು ಅಂದರೆ, ಒನ್ಸ್ ನೀವು ಆರ್ಡರ್ ಮಾಡಿದ್ದಾದಮೇಲೆ ಆರ್ಡರ್ ಡೀಟೇಲ್ಸ್ ಆಗಿರಲಿ, ಅಥವಾ ಆರ್ಡರ್ ಇನ್ವಾಯ್ಸ್ ಬಿಲ್ ಡೀಟೇಲ್ಸ್ ಆಗಲಿ, ಮೆಸೇಜ್ ಆಗಲಿ, ಇಮೇಲ್ ಆಗಲಿ, ಪ್ರತಿಯೊಂದು ರೆಕಾರ್ಡ್ ಇರಬೇಕು. ಯಾವಾಗಾದರೂ ನೀವು ಅನ್ಬಾಕ್ಸಿಂಗ್ ಮಾಡುವಾಗ ವಿಡಿಯೋ ಕಂಟಿನ್ಯೂಸ್
ಕಟ್ ಮಾಡಬಾರ್ದು. ವೀಡಿಯೋ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಮಾಡಿಕೊಂಡ್ರೆ ಅದೊಂಥರ ಪ್ರೂಫ್. ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ ಅದು ಪ್ರೂಫ್ ಆಗುತ್ತೆ. ಆಗ ಡೆಫಿನೆಟ್ಲಿ ನಿಮಗೆ ಮೀನ್ಸ್ ನಿಮಗೆ ನ್ಯಾಯ ಸಿಗುತ್ತೆ. ನ್ಯಾಯ ಅನ್ನೋದಕ್ಕಿಂತ ರೆಸ್ಪಾನ್ಸ್ ಸಿಗುತ್ತೆ, ಬೇಗ ಸಿಗುತ್ತೆ ಅಂತಷ್ಟೇ. ಓಕೆ, ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕು, ಯಾವಾಗಾದರೂ ಬಿಗ್ ಆನ್ಲೈನ್ ಸೇಲ್ಸ್ ಇರುತ್ತಲ್ಲ, ಲೈಕ್ ಬಿಗ್ ಬಿಲಿಯನ್ ಡೇಸ್, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ಸ್, ಡೆಫಿನೆಟ್ಲಿ ಆಗ ಸ್ಕ್ಯಾಮ್ಸ್ ಜಾಸ್ತಿ. ಯಾಕೆ ಹೇಳಿ, ತುಂಬ ಜನ ಡಿಸ್ಕೌಂಟ್ಸ್ಗೆ ಹೋಗ್ತಾರೆ. ಸೊ ಯಾವಾಗ ಬಿಗ್ ಸೇಲ್ಸ್ ಇರುತ್ತಲ್ಲ ಆನ್ಲೈನಲ್ಲಿ, ಅದು ಡೆಫಿನೆಟ್ಲಿ ಡಿಸ್ಕೌಂಟ್ಸ್ ಜಾಸ್ತಿ ಇರುತ್ತೆ, ಅದೇ ರೀತಿ ಸ್ಕ್ಯಾಮ್ಸು ಜಾಸ್ತಿ ಆಗುತ್ತೆ. ಈ ಥರದ್ದು ಮತ್ತೆ ನಡೀತಾನೆ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ತಾರೆ ಮತ್ತೆ ನಡೀತಾನೆ ಇರುತ್ತೆ. ಸೊ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದಿರಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿ ಏನಾದರೂ ಒಂದು ಐಡಿಯಾ ಇದೆ, ಟೆಕ್ನಾಲಜಿ ಬಗ್ಗೆ ಒಂದು ಐಡಿಯಾ ಇರೋರು ಡೆಫಿನೆಟ್ಲಿ ಮಾಡ್ಬೋದು ಸ್ಟೂಡೆಂಟ್ಸ್ ಆಗಿದ್ದರೆ. ಬಟ್ ಬೇರೆಯವರು ತಿಳ್ಕೊಂಡಿರಬೇಕು. ನನ್ನ ಪ್ರಕಾರ ತಿಳ್ಕೊಳ್ದಿರ ಇರೋದು ದೊಡ್ಡ ತಪ್ಪು ಬ್ರದರ್. ಪ್ರತಿಯೊಂದು ವಿಷಯದ ಬಗ್ಗೆ ಈ ಥರ ಸ್ಕ್ಯಾಮ್ಸ್ ಆಗಿರಲಿ, ಇವತ್ತು ಅವ್ರಿಗಾಗಿರ್ಬೋದು, ನಾಳೆ ದಿವಸ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರಿಗೆ ಆಗ್ಬೋದು. ಯಾಕಂದರೆ ಆಗಲ್ಲ ಅಂತೇನಿಲ್ಲಲ್ಲ, ಈ ಕಾಲದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಆರ್ಡರ್ಸ್ ಮಾಡ್ತಾನೆ ಇರ್ತಾರೆ. ಸೊ ಬಿ ಕೇರ್ಫುಲ್. ಈ ಥರ ಒಂದು ವಿಷಯಗಳ ನಿಮ್ಮ ಸುತ್ತಮುತ್ತ ಜನಗಳಿಗೂ ಹೇಳಿ, ತಿಳುವಳಿಕೆ ಇರಲಿ. ತಿಳುವಳಿಕೆ ಇಲ್ಲದೆ ಇರೋದು ರಾಂಗ್. ಓಕೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.